ಹನುಮಂತ ದೇವರ ಓಕಳಿ ಜಾತ್ರೆಗೆ 600 ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿ ಹುಣಸಿಕಟ್ಟಿ ಗ್ರಾಮದಲ್ಲಿ 7 ಕುಟುಂಬಕ್ಕೆ ಊರಿನಿಂದಲೇ ಬಹಿಷ್ಕಾರ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಆಗುತ್ತೆ. ಈ ಕುಟುಂಬದ 7 ಕುಟುಂಬವನ್ನ ಈ ಗ್ರಾಮದಲ್ಲಿರುವಂತ 7 ಕುಟುಂಬವನ್ನ ಹೊರಗಿಟ್ಟಿದ್ದೀವಿ ಅಂತ ಡಂಗುರ ಸಾರಿದ್ದಾರೆ ಹಿರಿಯರು. ಯಲ್ಲಪ್ಪ ಚಗಣ್ಣವರ ಹಾಗೆ ತುಂಬಾ ಜನ ಇದ್ದಾರೆ. ಡಂಗುರ ಸಾರ್ತಾ ಏನ್ ಹೇಳಿದ್ದಾರೆ ಗಮನಿಸೋಣ ಬನ್ನಿ. ಕಡಪತಿ ಸಿದ್ದಪ್ಪ ಎಣ್ಣಿ ದರ್ಯಪ್ಪ ಎಣ್ಣಿ ಯಲ್ಲಪ್ಪ ಕುಳಳಿ ಮಲ್ಲಪ್ಪ ಬಡ್ಕುರ್ಕಿ ರಾಮಪ್ಪ ಬಡ್ಕುರ್ಕಿ ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು ಹೇಳಿಲ್ಲಂದ್ರೆ ದೇವ್ರ ಪಟ್ಟಿ ಕೊಡೋರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಚಗಣ್ಣವರ ಅಣ್ಣಪ್ಪ ಕಡಪತಿ ಸಿದ್ದಪ್ಪ ಎಣ್ಣಿ ದರ್ಯಪ್ಪ ಎಣ್ಣಿ ಯಲ್ಲಪ್ಪ ಕುಳಳಿ ಮಲ್ಲಪ್ಪ ಬಡ್ಕುರ್ಕಿ ರಾಮಪ್ಪ ಬಡ್ಕುರ್ಕಿ ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ. ನಾನು ಹಳ್ಳಿಯಿಂದ ಸುಮಾರು 13 ವರ್ಷಗಳ ಮೇಲ್ಪಟ್ಟಾಯಿತು. ನಾನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರ ನೌಕರನಾಗಿರ್ತೇನೆ. ನಾನು ಹುಬ್ಬಳ್ಳಿಗೆ ಬಂದಿರ್ತೇನೆ. ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷ ನಮ್ಮ ಹುಣಸಿಕಟ್ಟಿ ಗ್ರಾಮದಲ್ಲಿ ಹನುಮ ಜಯಂತಿ ಅಂತಂದರೆ ದಮದ ಹುಣ್ಣಿಮೆ ದಿನ ಹನುಮ ಜಯಂತಿ ಆಗುತ್ತೆ. ಆ ಹನುಮ ಜಯಂತಿಗೆ ಏನು ಗೊತ್ತಾ, ಊರಿನವರೆಲ್ಲ ಸೇರಿ ಪಟ್ಟಿಯನ್ನು ಸೇರಿಸಿ ಎಲ್ಲ ಒಂದು ಜಾತ್ರೆಗಳನ್ನು ಮಾಡ್ತಾರೆ. ಇಲ್ಲಿವರೆಗೂ ನನಗೇನು ಗೊತ್ತಾ, ಯಾರ್ಯಾರು ಏನೇನು ಸ್ವಲ್ಪ ಕೇಳಿದರೆ ನಾನು ದೇವ್ರ ಕಾಣಿಕೆಗಳನ್ನಾಗಿ ಕೊಡ್ತಿದ್ದೆ. ಬಟ್ ಈ ವಿಷಯದಲ್ಲಿ ನಾನು ಯಾರೂ ಏನು ಗೊತ್ತಾ ಕೊಡಬೇಕು ಅಂತ ಹೇಳಿದಾಗ ಯಾರೂ ಕೇಳೇ ಇಲ್ಲ. ಕೇಳಿದಾಗ ನನಗೇನು ಗೊತ್ತಾ, ನಾನು ಸರ್ವಿಸ್ ಡ್ಯೂಟಿಯಲ್ಲಿ ನನಗೇನು ಗೊತ್ತಾ ಅದು ಮರೆತೋಗಿ ನನಗೂ ರಜೆ ಸಿಗದಿದ್ದ ಕಾರಣ ಊರಿಗೆ ಗ್ರಾಮಕ್ಕೆ ಹೋಗೋಕ್ಕಾಗಿರಲಿಲ್ಲ. ಆ ಒಂದು ಇದನ್ನು ಇಟ್ಟುಕೊಂಡು ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರಭು ಹುಗಾರ್ ಅನ್ನೋವನು ಡಂಗರಾಸ್ ಅನ್ನೋ ವ್ಯಕ್ತಿಗೆ ಹೇಳಿ ನನ್ನ ಹೆಸರಿನಲ್ಲಿ ಏನು ಗೊತ್ತಾ ಇವನ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ, ಊರಿನ ದವಿದಿಂದ ತೆಗೆದಿಟ್ಟಿದ್ದೀವಿ, ಪೂಜಾರಿಗಳು ಹೋಗಬಾರ್ದು, ಯಾರು ಸ್ವಾಮಿಗಳು ಹೋಗಬಾರ್ದು, ಮತ್ತು ಯಾವುದೇ ಕಿರಾಣಿ ಅಂಗಡಿ. ಪ್ರತಿನಿಧಿ ರವಿಮುಖಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಕೊಡ್ತಾರೆ. ರವಿಮುಖಿ, ಬಹಿಷ್ಕಾರ ಅಂತ ಹೇಳಿದ್ರೆ ಅವರು ಊರಿಂದನೇ ಹೊರಗೆ ಹೋಗ್ಬೇಕು ಅಂತನಾ ಅಥವಾ ಬೇರೆ ಏನು ಕಂಡೀಷನ್ ಏನಿದೆ ಅಂತ ಡಂಗುರ ಸಾರ್ಬೇಕಾದ್ರೆ ಏನೇನು ಹೇಳಿದ್ದಾರೆ ರವಿಮುಖಿ? ಹೌದು ಚೈತ್ರ, ಪ್ರಮುಖವಾಗಿ ಹೇಳಬೇಕಂದ್ರೆ ಸದ್ಯದ ದಿನಮಾನದಲ್ಲಿ ಇಂತಹ ಒಂದು ಆಧುನಿಕ ಜಗತ್ತಿನ ಸಂದರ್ಭದಲ್ಲೂ ಕೂಡ ಈ ರೀತಿ ಒಂದು ಬಹಿಷ್ಕಾರ ಹಾಕಿರುವಂತಹ ವಿಲಕ್ಷಣ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಆಗಿರೋದೇನಂತಂದ್ರೆ ಈ ಗ್ರಾಮದಲ್ಲಿ ಅಂದ್ರೆ ಏಪ್ರಿಲ್ 2ರಂದು ಆಂಜನೇಯನ ಓಕಳಿ ಜಾತ್ರೆ ಅಂತ ಮಾಡ್ತಾರೆ. ಆ ಒಂದು ಜಾತ್ರೆ ಇರುತ್ತೆ. ಈ ಜಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಗ್ರಾಮದಲ್ಲಿನ ಎಲ್ಲ ಕುಟುಂಬಗಳಿಗೂ ಕೂಡ ತಲಾ 600 ರೂಪಾಯಿ ಪಟ್ಟಿಯನ್ನು ಹಾಕಿರ್ತಾರೆ. ಆದ್ರೆ ಈ ಒಂದು 600 ರೂಪಾಯಿ ಪಟ್ಟಿಯನ್ನ ಕೊಡೋದಕ್ಕೆ ಸುಮಾರು 7 ಕುಟುಂಬಗಳು ವಿಫಲವಾಗಿರ್ತವೆ ಮತ್ತು ಆ ಪಟ್ಟಿಯನ್ನ ಕೊಟ್ಟಿರೋದ್ರಿಂದ ಕಾರಣಾಂತರಗಳಿಂದ ಬೇರೆ ಕೆಲವೊಂದಿಷ್ಟು ಜನ ಬೇರೆ ಊರಿನಲ್ಲಿ ಇರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಕುಟುಂಬ ಅಂದ್ರೆ ಒಂದು ಯಲ್ಲಪ್ಪ ಚಗಣ್ಣವರಂತ ಆಗಿರಬಹುದು, ಅದರ ಜೊತೆಗೆ ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ಕರೆಪ್ಪ ಎಣ್ಣಿ, ಯಲ್ಲಪ್ಪ ಕುಳ್ಳೊಳ್ಳಿ ಮತ್ತು ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ ಅಂತ ಸುಮಾರು 7 ಕುಟುಂಬಸ್ಥರು ಏನು ಈ 600 ರೂಪಾಯಿ ಕೇವಲ 600 ರೂಪಾಯಿ ಪಟ್ಟಿಯನ್ನ ಕೊಡದ ಹಿನ್ನೆಲೆಯಲ್ಲಿ ಇವರಿಗೆ ದೈವದಿಂದ ಬಹಿಷ್ಕಾರ ಹಾಕಿರುವಂತದ್ದು. ಅಂದ್ರೆ ಊರಿಂದ ಹೊರಗಡೆ ಹೋಗಿ ಅಂತ ಅಲ್ಲ, ಆದ್ರೆ ಊರಲ್ಲಿ ಇದ್ರೂ ಕೂಡ ಇಲ್ಲದ ರೀತಿಯಲ್ಲಿ ಅವ್ರ ಮೇಲೆ ಬಹಿಷ್ಕಾರ ಹಾಕುವಂಥದ್ದು. ಅಂದ್ರೆ ಯಾರು ಕೂಡ ಅವ್ರ ಮನೆಗೆ ಸ್ವಾಮಿಗಳು ಅಂದ್ರೆ ಐನವರು ಅಂತ ಏನ್ ಕರಿತೀವಿ, ಅವರು ಪೂಜೆ ಕೈಕರ್ಯಗಳಿಗೆ ಹೋಗುವಂತಿಲ್ಲ ಅಥವಾ ಪೂಜಾರಿಗಳು ಅವ್ರ ಮನೆಗೆ ಹೋಗುವಂತಿಲ್ಲ. ಅದ್ರ ಜೊತೆಗೆ ಕಿರಾಣಿ ಅಂಗಡಿಯವರು ಈ ಕುಟುಂಬಗಳಿಗೆ ಏನು ಯಾವುದೇ ವಸ್ತುಗಳನ್ನು ಕೊಡುವ ಹಾಗಿಲ್ಲ. ಅದ್ರ ಜೊತೆಗೆ ಅವರ ಜೊತೆ ಯಾವುದೇ ವ್ಯವಹಾರವನ್ನ ಸಂಬಂಧವನ್ನ ಇಟ್ಕೊಳ್ಳಬಾರದು ಅನ್ನೋ ಒಂದು ಡಂಗುರವನ್ನ ಸಾರಿಸುವ ವಿಡಿಯೋ ಈಗಾಗಲೇ ಬಹಿರಂಗವಾಗಿರುವಂತದ್ದು. ಅಂದ್ರೆ ಬಹಿರಂಗವಾಗಿ ಹಾಡ ಹಗಲೇನೆ ಈ ರೀತಿ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳ್ಕೊಂಡು ಡಂಗುರ ಸಾರಿಸುವ ಮೂಲಕ ಊರಿನ ಪ್ರಮುಖರು ಈ ಒಂದು 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದು ಈಗಾಗಲೇ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಯಲ್ಲಪ್ಪ ಚಗಣ್ಣವ್ರ ಕುಟುಂಬ ರೈಲ್ವೆ ಕೇಂದ್ರ ಒಂದು ಸರ್ಕಾರಿ ನೌಕರಾಗಿರ್ತಾನೆ. ಆತನಿಗೆ ಇದು ತುಂಬಾ ಅಪಮಾನವಾಗಿರುತ್ತೆ ಮತ್ತು ಆತನಿಗೂ ಕೂಡ ಊರಿಗೆ ಬರೋಕೆ ಆಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಆತ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿರುವಂತದ್ದು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಈ ರೀತಿ ಯಾರು ಡಂಗುರ ಸಾರಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೂ ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರವಿ ಮಾಹಿತಿಗಾಗಿ.